3 ವರ್ಷಕ್ಕೂ ಹೆಚ್ಚು ಅಧಿಕ ಕಾಲ ಕಳೆದಿದೆ. ಅದರಲ್ಲಿ ಪ್ರಮುಖವಾದಂಥ ಗ್ಯಾರಂಟಿಯ ವಿಚಾರಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯ ಬಗ್ಗೆ ಕಾಂಗ್ರೆಸ್ನವರು ಕೆಲವೊಂದಷ್ಟು ಅವರ ಪ್ರಣಾಳಿಕೆಯಲ್ಲಿ ಹಿಂದೆ ಒಂದಷ್ಟು ಮಾತುಗಳನ್ನ ಕೊಟ್ಟಿದ್ದರು. ಆ ಮಾತಿನಂತೆ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಇಡೀ ರಾಜ್ಯದಲ್ಲಿ ಎಲ್ಲ ತಾಯಂದಿರುಗಳಿಗೆ ಮನೆಯ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು. ಅಲ್ಲಿಂದ ಹೆಚ್ಚು ಕಮ್ಮಿ 1,28,00,000 ಜನ ಅಂದರೆ ಮಹಿಳೆಯರು ಅವರನ್ನು ಗುರುತಿಸಿ ಫಲಾನುಭವಿಗಳಾಗಿ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ, ಅವರ ಖಾತೆಗಳಿಗೆ ನೇರವಾಗಿ DBT ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದರು. ಇದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಗ್ಯಾರಂಟಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೇ ರೀತಿ ಆಕ್ಷೇಪಣೆಗಳಿಲ್ಲ. ಆದರೆ ಇವತ್ತಿನ ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಷ್ಟೇ. ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ. ಈ ಲೋಪದೋಷಗಳು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ಎಲ್ಲ ಮಾಧ್ಯಮದ ಸ್ನೇಹಿತರು ತಮಗೂ ಗೊತ್ತಿದೆ. 1 ವರ್ಷಕ್ಕೂ ಮಿಗಿಲಾದಂಥ ಹಳೆಯ ವಿಚಾರ ಇದು. ಯಾತಕ್ಕೋಸ್ಕರ 1 ವರ್ಷದ ಹಳೆಯ ವಿಚಾರ ಇವತ್ತು ಪಕ್ಷದ ಕಚೇರಿಯಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ ಏಕೆಂದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ಪ್ರಾರಂಭಿಕ ಹಂತದಲ್ಲಿ ತಾಂತ್ರಿಕವಾದಂಥ ಲೋಪದೋಷಗಳು ಆಗಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ರೂ ಕೂಡ ಇದರ ಆಳ ಆಗ್ರಹವನ್ನು ತಿಳಿತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ಕಾರ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಸ್ವತಃ ಅವರ ಒಂದು ಅಧೀನದಲ್ಲೇ ಇರತಕ್ಕಂಥ ಇಲಾಖೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂಥ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಲಾಗಲಿಕ್ಕಿಲ್ಲ. ಕಾರಣ ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವೆಲ್ಲ ಹಿಂದೆ ವಾಲ್ಮೀಕಿನಲ್ಲಿ ಆದಂಥ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂಥದ್ದು ಕೂಡ ನೋಡಿದ್ದೀರಿ. 10 ಕೋಟಿ, 15 ಕೋಟಿ, 100 ಕೋಟಿ ವಹಿವಾಟಿನ ಹಗರಣ ಅಲ್ಲ ಇದು. ನಮಗೆ ಇಲ್ಲಿವರೆಗೂ ಈ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಕನ್ನಡ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೆರಿಗೆದಾರರ ಪರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಯಿತು, ಅದನ್ನು ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ರಾಜಕೀಯದ ಕೆಲವೊಂದಷ್ಟು ದುರುದ್ದೇಶ